ಕುಟುಂಬಕ್ಕೆ ಇಡಿಯಿಂದ ಸಂಕಷ್ಟ ಮುಂದುವರಿತಾ ಇದೆ. ಸಿಎಂ ಪತ್ನಿಗೆ ಇಡಿಯಿಂದ ನೋಟಿಸ್ ಸರ್ವ್ ಆಗ್ತಾ ಇದ್ದ ಹಾಗೆ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸಿಎಂ ಕುಟುಂಬಕ್ಕೆ ಮೂಡಾ ಸೈಟ್ನ ಸಂಕಷ್ಟ ಮುಂದುವರಿತಾ ಇದೆ. ಪ್ರಮುಖವಾಗಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿಯಿಂದ ನೋಟಿಸ್ ಸರ್ವ್ ಆಗಿದೆ. ಬಿಗ್ ಅಪ್ಡೇಟ್ ಇದು. ಡಬಲ್ ಟೆನ್ಷನ್ ಸಿಎಂ ಕುಟುಂಬಕ್ಕೆ. ಇವತ್ತೇ ವಿಚಾರಣೆಗೆ ಹಾಜರಾಗೋದಕ್ಕೆ ಇಡಿ ಸಮನ್ಸ್ ಅನ್ನು ಕೊಟ್ಟಿತ್ತು. ಇವತ್ತೇ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಸರ್ವ್ ಮಾಡಿದೆ ಇಡಿ ಅನ್ನೋದು ತಿಳಿದು ಬರ್ತಾ ಇದೆ. ಇದೇ ಕಾರಣಕ್ಕೆ ತುರ್ತಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಅನ್ನೋದರ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಪರ ವಕೀಲರು ಹಾಕಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇವತ್ತೇ ಹಾಜರಾಗೋದಕ್ಕೆ ಇಡಿಯಿಂದ ನೋಟಿಸ್ ಸರ್ವ್ ಆಗಿತ್ತು. ವಿಚಾರಣೆಗೆ ಇವತ್ತು ನೀವು ಬರಬೇಕು ಅಂತ ಹೇಳಿ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರಿಗೆ ಸಮನ್ಸ್ ಮಾಡುವಂತಹ ಕೆಲಸ ಆಗಿತ್ತು. ಇದೇ ಕಾರಣಕ್ಕೋಸ್ಕರ ತುರ್ತಾಗಿ ಲೀಗಲ್ ಪ್ರೊಟೆಕ್ಷನ್ ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇದನ್ನು ಹೈಕೋರ್ಟ್ ಹೆಂಗ್ ಕನ್ಸಿಡರ್ ಮಾಡುತ್ತೆ ಅನ್ನೋದು ಒಂದು ಕುತೂಹಲ. ಯಾಕಂದ್ರೆ ವಿಚಾರಣೆಗೆ ಹೋಗದೆಯೇ ಲೀಗಲ್ ಪ್ರೊಟೆಕ್ಷನ್ ಅನ್ನು ಇವರು ಬಯಸ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಡೆಸಲಿಕ್ಕಿದೆ. ವಿಚಾರಣೆಗೆ ಹೋಗೋದಕ್ಕೂ ಮುಂಚೆನೆ ನಮಗೆ ಪ್ರೊಟೆಕ್ಷನ್ ಕೊಡಿ, ವಿನಾಯಿತಿ ಕೊಡಿ ಅಂತ ಕೇಳಿ ಅರ್ಜಿ ಹಾಕೊಂಡಿರೋದು. ಕೋರ್ಟ್ ಇದನ್ನು ಹೆಂಗೆ ಕನ್ಸಿಡರ್ ಮಾಡುತ್ತೆ ಮತ್ತು ಇಡಿ ಪರ ವಕೀಲರು ಇದನ್ನು ಹೆಂಗೆ ತಮ್ಮ ನೋಟಿಸ್ ಅನ್ನ ಡಿಫೆಂಡ್ ಮಾಡ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಅಲ್ಲಿಗೆ ವಿಚಾರಣೆಗೆ ಹೋಗದೇನೆ ನಮಗೆ ಲೀಗಲ್ ಪ್ರೊಟೆಕ್ಷನ್ ಬೇಕು ಅಂತ ಇವ್ರ ಪರ ವಕೀಲರು ಅರ್ಜಿ ಹಾಕೊಂಡಿರೋದು. ಇದನ್ನ ಕೋರ್ಟ್ ಹೆಂಗೆ ಕನ್ಸಿಡರ್ ಮಾಡುತ್ತೆ ಸಾಮಾನ್ಯವಾಗಿ? ಡೀಟೇಲ್ಸ್ ಕೊಡೋದಾದ್ರೆ ಅದ್ರ ಬಗ್ಗೆ. ಮಮತಾ, ಪ್ರಮುಖವಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಇಡಿ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಏಕಾಏಕಿ ಅವರು ವಿಚಾರಣೆಗೆ ಹೋಗಬಾರದು, ವಿಚಾರಣೆಗೆ ಹೋಗುವಂತದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಮಧ್ಯಂತರ ತಡೆಯನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಸಿಎಂ ಪತ್ನಿಯವರ ವಿರುದ್ಧ ಯಾವ ಆರೋಪಗಳಿದಾವೆ, ಜೊತೆಗೆ ಅವರು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪಾತ್ರ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಎತ್ತಬೇಕು ಮತ್ತು ಅವರ ವಿಚಾರಣೆ ಅತ್ಯಗತ್ಯತೆ ಮತ್ತು ಅನಿವಾರ್ಯತೆ ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಇಡಿ ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ಆ ಸ್ಪಷ್ಟನೆಯನ್ನ ಕೊಟ್ಟು ಆ ಅರ್ಜಿ ಇತ್ಯರ್ಥ ಆಗೋ ತನಕ ಒಂದಷ್ಟು ಕಾಲ, ಅಂದ್ರೆ ಅವರು ವಿಚಾರಣೆಗೆ ಹೋಗದೆ ಇರಬಹುದು ಅಥವಾ ವಿಚಾರಣೆಗೆ ಹೋಗ್ಲೇಬೇಕು ಅನ್ನೋಂತ ಒಂದಷ್ಟು ಕಾಲಗಳೇನಿತ್ತು, ಆ ಕಾಲಗಳಲ್ಲಿ ಆಗುವಂತ ಡೆವಲಪ್ಮೆಂಟ್ ಗಳಿಗೆ ಮಧ್ಯಂತರ ತಡೆ ಸಿಗ್ಬೋದು. ಆದ್ರೆ ಅವರ ವಿಚಾರಣೆ ಅನಿವಾರ್ಯತೆ ಅನ್ನೋದ್ರ ಬಗ್ಗೆ ಇಡಿ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಕೋರ್ಟ್ ನ ಮೂಲಕ ಕೊಡ್ಬೇಕಾಗತ್ತೆ. ಕೋರ್ಟ್ ನ ಮೂಲಕ ಕೊಟ್ಟ ಬಳಿಕ ವಿಚಾರಣೆ ಯಾವ ಹಂತಕ್ಕೆ ಬರುತ್ತೆ, ಜೊತೆಗೆ ಕೋರ್ಟ್ ಇದನ್ನ ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡುತ್ತೆ, ಜೊತೆ ಅವರು ವಿಚಾರಣೆಗೆ ಹೋಗಿ ಅಂತ ಏನಾದ್ರು ಹೈಕೋರ್ಟ್ ಹೇಳುತ್ತಾ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ವಿಚಾರಣೆಗೆ ಹೋಗಿ ಅಂತ ಹೇಳಿದ ಬಳಿಕ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರಗಳು ಮತ್ತು ಇಡಿ ಅದಕ್ಕೆ ಆಕ್ಷೇಪಣೆಯನ್ನು ಯಾವ ರೀತಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾದಂತದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ. ಒಟ್ಟಿನಲ್ಲಿ ಮೂಡಾ ಸುಳಿಯಲ್ಲಿ ಸಿಲುಕಿರುವಂತಹ ಸಿಎಂ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದ್ ಕಡೆಗೆ ಇವತ್ತೇ ವಿಚಾರಣೆಗೆ ಬರ್ಬೇಕು ನೀವು ಅಂತ ನೋಟಿಸ್ ಅನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿಯಿಂದ ನೋಟಿಸ್ ಕೊಡಲಾಗಿದೆ. ಭೈರತಿ ಸುರೇಶ್ ಅವರಿಗೂ ಕೂಡ ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿತ್ತು. ಈ ಕಾರಣಕ್ಕೋಸ್ಕರ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬಟ್ ಈ ಕೇಸ್ನಲ್ಲಿ ವಿಚಾರಣೆ ನಡೆಯೋಕ್ಕೂ ಮುಂಚೆನೆ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತಾ ಅನ್ನೋ ಕುತೂಹಲಕ್ಕೂ ಕೂಡ ನಮಗೆ ಮಧ್ಯಾಹ್ನ 2:30ಯಿಂದ ಉತ್ತರ ಸಿಗ್ತಾ ಹೋಗುತ್ತೆ.